ಹಾಲೆಲೂಯ! ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಅನುದಿನವೂ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಮಾಡ್ತಿದ್ದೇವೆ. ನೀವು ವೀಕ್ಷಿಸ್ತಾ ಇದ್ದೀರೆಂದು, ಆಧ್ಯಾತ್ಮಿಕವಾಗಿ ಬಲಗೊಳ್ತಾ ಇದ್ದೀರೆಂದು ಗುರುತಿಸಿ ಕರ್ತನನ್ನು ಸ್ತುತಿಸುತ್ತಿದ್ದೇವೆ. ಪ್ರತಿ ಸಾರಿ ದೇವರ ವಾಕ್ಯ ಕೇಳಿದ ನಂತರ ನೀವು ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಯಾರಿಗಾದರೂ ಶೇರ್ ಮಾಡಿರಿ, ಇತರರು ಕೂಡ ಮೇಲನ್ನು ಹೊಂದುವ ಹಾಗೆ. ನಿಮ್ಮ ಹೆಸರು, ಊರನ್ನು ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುತ್ತಾ ಇರಿ. ನಿಮಗೋಸ್ಕರ ಕರ್ತನನ್ನು ಸ್ತುತಿಸುವುದಕ್ಕಾಗಿ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಎಪಿಸೋಡ್ಸ್ಗಳನ್ನು ಕಂಟಿನ್ಯೂ ಮಾಡಲು ಸಹಾಯಕರವಾಗಿರುತ್ತೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ನಾವು ಅರಿತುಕೊಳ್ಳಲು, ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಪ್ರಾರ್ಥಿಸುವ ಅವಶ್ಯಕತೆ ನಮಗಿದೆಯೆಂದು ಮತ್ತು ನಿಮ್ಮ ಮೇಲೆ ನಾವು ಆಧಾರಗೊಳ್ಳುವ ಅಗತ್ಯತೆ ಇದೆಯೆಂದು, ಪ್ರಾರ್ಥನೆಯ ಮೂಲಕವೇ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸಿಕೊಳ್ಳಲು ಸಾಧ್ಯವೆಂದು ಗ್ರಹಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕೀರ್ತನೆ 21ನೇ ಅಧ್ಯಾಯ ವಚನ 1ರಿಂದ ಓದುತ್ತಿದ್ದೇನೆ. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ಯಾವ ಅರಸನು? ಇಲ್ಲಿ ದಾವೀದನ ಕೀರ್ತನೆ ಎಂದು ಬರೆಯಲಾಗಿದೆ. ಅದನ್ನು ಗಮನಿಸುವುದಾದರೆ ಆ ನಿರ್ದಿಷ್ಟ ಕೀರ್ತನೆ ಯಾವ ಸಂದರ್ಭದಲ್ಲಿ ನಮಗೋಸ್ಕರ ಏನನ್ನು ಬರೆದಿದ್ದಾರೆಂದು ನಾವು ತಿಳಿದುಕೊಳ್ಳಬಲ್ಲೆವು. ನಿನ್ನ ರಕ್ಷಣೆಗಾಗಿ ಅವನು ಎಷ್ಟೋ ಹರ್ಷಿಸುತ್ತಾನೆ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಒಂದು ವೇಳೆ ಈ ಲೋಕದಲ್ಲಿ ರಾಜರುಗಳಾಗಿಲ್ಲದಿದ್ದರೂ ಸಹ ರಾಜವಂಶಸ್ಥರಾದ ಯಾಜಕ ವರ್ಗದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ನಮಗನುಗ್ರಹಿಸಲ್ಪಟ್ಟ ರಕ್ಷಣೆಯಿಂದ ರಕ್ಷಿಸಲ್ಪಟ್ಟಂತಹ ಪ್ರತಿಯೊಬ್ಬರೂ ರಾಜವಂಶಸ್ಥರಾದ ಯಾಜಕರ ಸಮೂಹದಲ್ಲಿ ಸೇರಿದ್ದೇವೆ ಎಂಬ ಸಂಗತಿಯನ್ನು, ಅಷ್ಟೇ ಅಲ್ಲ, ಇದು ದೊಡ್ಡ ಭಾಗ್ಯವೆಂಬ ವಿಷಯವನ್ನು ಗುರುತಿಸಿ ಕರ್ತನನ್ನು ನಾವು ಎದುರುಗೊಳ್ಳಲು ಹೋಗುವಾಗ ದೇವರು ನಮಗೆ ಮಾಡಿರುವ ಮೇಲುಗಳಿಗಾಗಿ ಆತನನ್ನು ಸ್ತುತಿಸಬೇಕು. ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅವನ ಇಷ್ಟಾರ್ಥವನ್ನು ನೀನು ನೆರವೇರಿಸಿದೀಯಲ್ಲ. ಅಲ್ಲಿ ಅವನ ಇವನ ಅನ್ನೋದರ ಬದಲಿಗೆ ನನ್ನ ಅನ್ನಬಹುದಿತ್ತಲ್ಲವೇ? ನನ್ನ ಇಷ್ಟಾರ್ಥವನ್ನೆಲ್ಲ ದೇವರೇ ನೀನು ನೆರವೇರಿಸಿದೆಯೆಂಬ ಸಾಕ್ಷಿ ನಿಮಗಿದೆಯಾ? ಇಷ್ಟಾರ್ಥ ಅನ್ನುವ ಪದ ಸ್ವಲ್ಪ ಕನ್ನಡದಲ್ಲಿ ಒಂದು ಪದವೇ ಆಗಿದೆ. ಅದು ವಾಡಿಕೆಯ ಭಾಷೆವಲ್ಲ. ನಮ್ಮ ಇಷ್ಟಾರ್ಥ, ನಮ್ಮ ಕೋರಿಕೆಯನ್ನು, ಅಂದರೆ ನಮ್ಮ ಮನಸ್ಸಲ್ಲಿ ಉಂಟಾಗುವ ಕೋರಿಕೆಯನ್ನು ಕೂಡ ಆತನು ನೆರವೇರಿಸುತ್ತಾನೆ. ನಮ್ಮ ಹೃದಯದ ಆಸೆನೆಲ್ಲ ತೀರಿಸುತ್ತಾರೆಂದು ಮತ್ತೊಂದು ಕಡೆ ಹೇಳುತ್ತೆ. ಎಷ್ಟೋ ಸಾರಿ ನಾವು ಅಂದುಕೊಳ್ತೇವೆ, ನಾವು ಕೇಳದಿದ್ದರೂ ಸಹ ದೇವರು ನಮ್ಮ ಹೃದಯವನ್ನು ಅರಿತವರಾಗಿ ನಮ್ಮ ಅವಶ್ಯಕತೆಗಳನ್ನು ತೀರಿಸುವಾತನಾಗಿದ್ದಾನೆ. ನಾವು ಆತನಲ್ಲಿ ಆನಂದಿಸಿ ಆತನನ್ನು ಸ್ತುತಿಸುತ್ತಿರುವಾಗ, ಆತನಲ್ಲಿ ನಂಬಿಕೆ ಇಡುವಾಗ, ಇವನ ಪ್ರಾರ್ಥನೆಯ ಜೀವಿತಕ್ಕಿರುವ ಫಲವನ್ನು ನೋಡಿರಿ. ಎಷ್ಟೊಂದು ದೇವರಲ್ಲಿ ಹರ್ಷಿಸುತ್ತಿದ್ದಾನೆ ನೋಡಿ. ಅವನ ಇಷ್ಟಾರ್ಥವನ್ನು ನೀನು ನೆರವೇರಿಸುತ್ತಾ ಇದ್ದೀಯಲ್ಲ. ಅವನ ಬಾಯಿಯಿಂದ ಬಂದ ಪ್ರಾರ್ಥನೆಯನ್ನು ನೀನು ತಪ್ಪದೆ ಅಂಗೀಕರಿಸುತ್ತಾ ಇದ್ದಿ. ಪ್ರಾರ್ಥಿಸುವಂತಹ ತುಟಿಗಳು ನಮಗಿವೆಯಾ? ತುಟಿಗಳ ಕದಲುವಿಕೆ ಇಲ್ಲದೆ ನಾವು ಯಾರಿಗೇ ಆಗಲಿ ಏನೇ ಆಗಲಿ ಬೇಡಲಿಕ್ಕಾಗಲ್ಲ, ಯಾರಿಗೇ ಏನು ಹೇಳಲಿಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಮಾತಾಡಿ ನೋಡೋಣ. ತುಟಿಗಳನ್ನು ಬಿಗಿಯಾಗಿ ಹಿಡ್ಕೊಂಡು ಸ್ವರ ಏನಾದರೂ ಹೊರಗೆ ಬರುತ್ತೆ ಅನ್ನೋ ಗಮನಿಸಿ ನೋಡಿ. ನಾವು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ನಮ್ಮ ತುಟಿಗಳಿಂದ ಎಷ್ಟೋ ವಿಷಯಗಳನ್ನು ನಾವು ನುಡಿಯುತ್ತೇವೆ, ಬಯಲ್ಪಡಿಸುತ್ತೇವೆ, ಮಾತಾಡುತ್ತೇವೆ. ಆದರೆ ನಮ್ಮಲ್ಲಿ ಎಷ್ಟು ಜನ ದೇವರೊಂದಿಗೆ ಮಾತಾಡಿಕೊಳ್ಳುವಂಥವರಾಗಿದ್ದೇವೆ? ಮನಸ್ಸಿನಲ್ಲಿಯೇ ಕೆಲವರು ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಾರೆ, ಒಳ್ಳೆಯದೇ. ಆದರೆ ಏಕಾಂತವಾಗಿ ಕೋಣೆಯೊಳಗಡೆ ಹೋಗಿ ಬಾಗಿಲು ಮುಚ್ಕೊಂಡು ಪ್ರಾರ್ಥನೆ ಮಾಡಂದಿದ್ದಾರೆ ಯೇಸು. ಎದಕ್ಕಾಗಿ ಗೊತ್ತಾ? ಬಾಯಿ ಬಿಚ್ಚಿ ಮನಸ್ಸು ತೆರೆದು ತುಟಿಗಳಿಂದ ಮಾತುಗಳು, ನಿಮ್ಮ ಪ್ರಾರ್ಥನೆ ನಿಮ್ಮ ಕಿವಿಗೆ ಕೇಳಿಸಲ್ಪಡುವ ಹಾಗೆ ನೀವು ಮಾಡುವಾಗ ನಿಮಗೆ 2ರಷ್ಟು ನಿಮ್ಮ ಪ್ರಾರ್ಥನೆ ಗುರಿ, ಅಂದರೆ ನೀವು ಏನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ಎನ್ನುವುದು ಗುರುತಿಸುತ್ತಾ ಮನಸ್ಸಿನಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸಬೇಕು. ಮನಸ್ಸಲ್ಲಿ ಮಾಡಿಕೊಳ್ಳುವ ಪ್ರಾರ್ಥನೆ ಕೆಲವೊಂದು ಸಾರಿ ಆಲೋಚನೆ ತಪ್ಪಿ ಹೋಗುತ್ತೆ. ನಾವು ಕೆಲವೊಮ್ಮೆ ಯಾವುದಕ್ಕೋ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುತ್ತಾ ಮನಸ್ಸಲ್ಲಿ ಅದನ್ನು ಆಲೋಚಿಸುತ್ತಾ ಪ್ರಾರ್ಥಿಸುವಾಗ ಬೇರೆ ಕಡೆಗೆ ಆಲೋಚನೆ ಹೋಗುತ್ತೆ. ನನಗೊಂದು ಒಳ್ಳೆ ಕಾರ್ ದಯಪಾಲಿಸಿರಿ ದೇವರೇ ಎಂದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಿ ಅಂದ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗಲಾರದಂತೆಯೇ ಯಾವ ಕಾರು, ಯಾವ ಕಂಪನಿ, ಯಾವ ಕಲರು ಎಂಬ ಆಲೋಚನೆಗೆ ಒಳಗಾಗಿ ಮಾಡಬೇಕಾದ ನಿಜವಾದ ಪ್ರಾರ್ಥನೆ ಬಿಡ್ತೀರಿ. ಆದರೆ ತುಟಿಗಳನ್ನು ಬಿಚ್ಚಿ ಪ್ರಾರ್ಥಿಸುತ್ತಿರುವಾಗ
ನಿಮ್ಮ ಆಲೋಚನೆ ಬೇರೆ ಕಡೆಗೆ ಸೆಳೆಯಲು ಸಾಧ್ಯವಿರಲ್ಲ. ಯಾಕೆಂದ್ರೆ ನೀವು ಮಾಡೋದು ತಪ್ಪೆಂದು, ನೀವು ಮಾಡೋದು ಪ್ರಾರ್ಥನೆ ಅಲ್ಲ ಎಂದು ನಿಮಗೆ ಗೊತ್ತಾಗುತ್ತೆ, ಬೇರೆಯವರು ಹೇಳದಿದ್ರು ಸಹ. ತುಟಿಗಳನ್ನು ತೆರೆದು ಪ್ರಾರ್ಥನೆ ಮಾಡಿರಿ. ಕರ್ತನನ್ನು ಸ್ತುತಿಸುವ ತುಟಿಗಳು, ಕರ್ತನಿಗೆ ಘನಪಡಿಸುವ ತುಟಿಗಳು, ಕರ್ತನಿಗೆ ಮೊರೆ ಇಡುವ ತುಟಿಗಳುಳ್ಳ ದೇವರ ಮಕ್ಕಳಾಗಿರೋಣ. ಯಾಕೆಂದರೆ ನಮ್ಮ ತುಟಿಗಳ ಪ್ರಾರ್ಥನೆಯನ್ನು ಆತನು ತಪ್ಪದೇ ಲಾಲಿಸುವಾತನಾಗಿದ್ದಾನೆ. ನನ್ನ ಹೃದಯ ತವಕ ಆತನಿಗೆ ಗೊತ್ತಲ್ಲ ಅಂದುಕೊಂಡು ಬಾಯಿ ತೆರೆದು ಹೇಳಬಾರದು ಎಂದು ಹೇಳುತ್ತಾ ಇಲ್ಲ. ಆದರೆ ಹೃದಯದ ಇಷ್ಟಾರ್ಥ ನೆರವೇರಿಸುವ ದೇವರು ನಿಮ್ಮ ತುಟಿಗಳ ಪ್ರಾರ್ಥನೆ ಅಂಗೀಕರಿಸುವವನಾದದ್ದರಿಂದ ನಿಮ್ಮ ಮನಸ್ಸಿನಲ್ಲಿರುವುದನ್ನು ನಿಮ್ಮ ದೇವರೊಂದಿಗೆ ನೀವು ಸಮಯ ಸಿಗುವಾಗೆಲ್ಲ ಮಾತಾಡುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿರಿ. ಜೋರಾಗಿ ಪ್ರಾರ್ಥನೆ ಮಾಡುವುದು ಕೂಡ ಬಹಳ ಒಳ್ಳೆಯದಾಗಿರುತ್ತೆ. ಇನ್ನು ಮುಂದೆ ನೋಡುವುದಾದರೆ 3ನೇ ವಚನ ಹೇಳುತ್ತೆ, ಶ್ರೇಷ್ಠವಾದ ಆಶೀರ್ವಾದಗಳೊಡನೆ ನೀನು ಅವನನ್ನು ಎದುರುಗೊಳ್ಳುವಿ. ಕೇವಲ ಆಶೀರ್ವಾದ ಅಷ್ಟೇ ಅಲ್ಲ, ಶ್ರೇಷ್ಠವಾದ ಆಶೀರ್ವಾದಗಳೊಡನೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಆಶೀರ್ವಾದ ಎಂದ ಕೂಡಲೇ ದುಡ್ಡುಗಳು, ಉದ್ಯೋಗ, ಪದವಿಗಳು, ಪ್ರಖ್ಯಾತಿ ಇವುಗಳನ್ನೇ ಅಂದ್ಕೊಳ್ತೇವೆ. ಶ್ರೇಷ್ಠವಾದ ಆಶೀರ್ವಾದಗಳು, ನಿಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಮೇಲನುಂಟು ಮಾಡುವ ಆಶೀರ್ವಾದಗಳು, ನೀವು ಅನೇಕರಿಗೆ ಆಶೀರ್ವಾದಕರವಾಗಿ ಇರಬಲ್ಲಂತಹ ಶ್ರೇಷ್ಠವಾದಂತಹ ಆಶೀರ್ವಾದಗಳು ನಮಗೆ ದೇವರು ಅನುಗ್ರಹಿಸಿ ಎದುರುಗೊಳ್ತಾರೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ, ಈ ದಿನ ದೇವರೇ ನನಗೆ ಶ್ರೇಷ್ಠವಾದ ಆಶೀರ್ವಾದ ದಯಪಾಲಿಸಿರಿ ಎಂದು ಎಂದಾದರೂ ಕೇಳಿದೀರಾ? ದೇವರೇ ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ಬಹಳ ಸಿಂಪಲ್ ಆಗಿ ನಾವು ಬೇಡಿಕೊಳ್ತೇವೆ. ಆದರೆ ಯಾವುದು ನನಗೆ ಶ್ರೇಷ್ಠಕರವಾಗಿದೆಯೋ ಅದನ್ನು, ಇಲ್ಲವೇ ಶ್ರೇಷ್ಠವಾಗಿರುವವುಗಳನ್ನೇ ನನಗೆ ದಯಪಾಲಿಸಿರಿ ಅಂದಾಗ ಆತನು ಪ್ರಾರ್ಥಿಸಿದ್ರೆ ದಯಪಾಲಿಸುತ್ತಾನೆ. ಪ್ರಾರ್ಥಿಸುವಂತವರಿಗೆ ದೇವರು ಅವುಗಳನ್ನು ದಯಪಾಲಿಸ್ತಾರೆ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಒಂದು ವೇಳೆ ನಮಗೆ ಬಂಗಾರದ ಕಿರೀಟಗಳು ಇಲ್ಲದಿದ್ದರೂ ಸಹ ರಕ್ಷಣೆಯ ಕಿರೀಟ, ಜೀವದ ಕಿರೀಟ, ನಾವು ಪರಲೋಕಕ್ಕೆ ಹೋದಾಗ ಮಹಿಮೆಯ ಕಿರೀಟಗಳು, ನಮಗೆ ನಿತ್ಯ ಜೀವದ ಕಿರೀಟಗಳನ್ನು ನಮಗೆ ಕೊಡುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾರೆ ಎಂಬ ಸಂಗತಿ ನಾವು ಗುರುತಿಸಬೇಕು. ಅಲ್ಲಿ ಕಿರೀಟ ಎನ್ನುವಂಥದ್ದು ನಮ್ಮ ವಿಶೇಷತೆಯನ್ನು, ನಮ್ಮ ಪ್ರತ್ಯೇಕತೆಯನ್ನು ಗುರುತಿಸುತ್ತದೆ. ಒಂದೊಂದು ಕಿರೀಟ ನೋಡುವಾಗ ಅದು ಮಹಾರಾಜನ ಕಿರೀಟವೋ, ಮಹಾರಾಣಿಯ ಕಿರೀಟವೋ, ಯುವರಾಜನ ಕಿರೀಟವೋ ಎಂದು ಗೊತ್ತಾಗ್ತದಲ್ಲವೇ? ಹಾಗೆಯೇ ನಮ್ಮ ಹ್ಯಾಟ್ಸ್ ಆಗಲಿ, ಟೋಪಿಗಳಾಗಲಿ, ನಮ್ಮ ತಲೆಯ ಪಗಡಿಗಳಾಗಲಿ, ಅವುಗಳಿಂದ ಆ ವ್ಯಕ್ತಿಯ ಪದವಿಗಳು ಇಲ್ಲವೇ ಆ ವ್ಯಕ್ತಿಯ ಸ್ಥಿತಿಯನ್ನು ನಾವು ಗುರುತಿಸಬಲ್ಲೆವು. ದೇವರು ನಮಗೆ ಉನ್ನತವಾದ ಸ್ಥಿತಿಯಿಂದ ಅಭಿಷೇಕಿಸಬೇಕೆಂಬ ಆಸೆಯುಳ್ಳವರಾಗಿದ್ದಾರೆ. ಆಯುಷನ್ನು ಕೊಡು ಎಂದು ಆತನು ನಿನ್ನನ್ನು ಕೇಳಲು, ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ಅವನಿಗೆ ಆಯುಷ್ಯವನ್ನು ಅನುಗ್ರಹಿಸಿದ್ದಿ. ನಾವು ಬಹಳ ಸಾರಿ ದೇವರಿಗೆ ಎಲ್ಲವನ್ನೂ ಬೇಡಿಕೊಳ್ಳುತ್ತೇವೆ, ಆದರೆ ನಮಗೆ ಆಯುಷನ್ನು ಕೊಡಬಲ್ಲಾತನು ದೇವರು ಒಬ್ಬನೇ ಎಂಬ ಸಂಗತಿ ಮರೆತು ಹೋಗ್ತೇವೆ. ನಾವೇನಾದ್ರೂ ಕಷ್ಟಪಟ್ಟು ಸಂಪಾದಿಸಿಕೊಳ್ಳುವುದಕ್ಕೆ ತವಕ ಪಡಬಹುದೇನೋ, ಆದರೆ ಆಯುಷನ್ನು ಹೆಚ್ಚಿಸಿಕೊಳ್ಳುವಂತಹ ಸ್ಥಿತಿ ಎಷ್ಟೇ ಐಶ್ವರ್ಯವಂತನಾದರೂ ಸಹ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಸಹ, ಎಷ್ಟೇ ದೊಡ್ಡ ಮೇಧಾವಿ ಆಗಿದ್ರೂ ಸಹ ಅವನು ಬೇರೆ ಏನಾದ್ರೂ ಸಾಧಿಸಬಹುದೇನೋ, ಆದರೆ ಆಯುಷನ್ನು ಮಾತ್ರ ಹೆಚ್ಚಿಸಿಕೊಳ್ಳಲಾಗೋದಿಲ್ಲ. ಆಯುಷ್ಯವನ್ನು ದೇವರು ಮಾತ್ರವೇ ಕೊಡಬಲ್ಲನು, ದೇವರೇ ಹೆಚ್ಚಿಸಬಲ್ಲನು. ನಮಗೆ ಉಸಿರು ಕೊಟ್ಟಿದ್ದೇ ಆತನು, ನಮ್ಮ ಪ್ರಾಣ ಆತನ ಕೈಯಲ್ಲಿದೆ. ನಮ್ಮ ಸಕಲ ಮಾರ್ಗಗಳು ಯಾವ ದೇವರ ಕೈಗಳಲ್ಲಿ ಇವೆಯೋ ಆತನಿಗೆ ಮೊರೆ ಇಡುವುದನ್ನು ನಾವು ಕಲಿತುಕೊಳ್ಳಬೇಕು. ವೈದ್ಯರಲ್ಲ ಪ್ರಿಯರೇ ನಮ್ಮನ್ನು ಬದುಕಿಸಬಲ್ಲರು, ಔಷಧಿಗಳಲ್ಲ ನಮ್ಮನ್ನು ಬದುಕಿಸೋದು. ನಮ್ಮನ್ನು ಆರೋಗ್ಯವಂತರನ್ನಾಗಿ, ಆಯುಷುಳ್ಳವರನ್ನಾಗಿ ಜೀವಿಸುವಂತೆ ಮಾಡೋದು ದೇವರು ಮಾತ್ರವೇ. ಆತನೇ ಸಹಾಯ ಮಾಡುತ್ತಾನೆ. ನನಗೆ ಆಯುಷನ್ನು ಕೊಡಿರಿ ದೇವರೇ, ನಿಮಗೋಸ್ಕರ ಬದುಕುತ್ತೇನೆ ಎಂದು ಹೇಳುವುದಾದರೆ, ನನ್ನ ಜೀವಿತವನ್ನು ಹೆಚ್ಚಿಸಿರಿ, ನಿಮ್ಮ ನಾಮವನ್ನು ಮಹಿಮೆಪಡಿಸುತ್ತೇನೆ ಎಂದು ನೀವು ಹೇಳುವುದಾದರೆ, ಆತನು ಕೊಡುವ ಆಯುಷನ್ನು ಆತನ ನಾಮ ಮಹಿಮೆಗೋಸ್ಕರ ನೀವು ಬಳಸುತ್ತಾ ಜೀವಿಸುತ್ತಾ ಇರುವುದಾದರೆ, ನೀವು ಕೇಳದಿದ್ದರೂ ನಿಮ್ಮ ಆಯುಷನ್ನು ಹೆಚ್ಚಿಸುತ್ತಾರೆ. ಅಷ್ಟೇ ಅಲ್ಲ, ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಅವನಿಗೆ ಆಯುಷ್ಯವನ್ನು ಅನುಗ್ರಹಿಸಿದ್ದಿ. ನೀನು ಸದಾ ಕಾಲಕ್ಕೂ ನಿಲ್ಲುವಂತಹ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿದ್ದಿ. ದೀರ್ಘಾಯುಷ್ಯ ಅನ್ನುವಾಗ ಈ ಲೋಕದಲ್ಲಿಯೇ ಉಳ್ಕೊಳ್ತೀರಿ ಎಂದು ಅಂದುಕೊಳ್ತೀರೋ? ಸದಾಕಾಲ ನಾವು ಕರ್ತನೊಂದಿಗೆ ಇರುವಂಥವರಾಗಿದ್ದೇವೆ. ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಮರಣ ಇಲ್ಲದಂತಹ, ವ್ಯಾಧಿ ಇಲ್ಲದಂತಹ, ಕಣ್ಣೀರಿಲ್ಲದಂತಹ, ಹಸಿವೆ ಇಲ್ಲದಂತಹ, ದಾಹ ಇಲ್ಲದಂತಹ, ಕತ್ತಲೆ ಇಲ್ಲದಂತಹ ಆತನ ಆ ರಾಜ್ಯದಲ್ಲಿರುವ ಭಾಗ್ಯ ದೇವರು ಕೊಡುತ್ತಾರೆ. ಇದು ಬೇರೆ ಯಾರು ಕೊಡ್ಲಿಕ್ಕಾಗಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ನಮಗೆ ಪಾಪ ಕ್ಷಮಾಪಣೆ ಇದೆ. ಆತನೊಬ್ಬನು ಮಾತ್ರವೇ ನಮಗೆ ನಿತ್ಯ ಜೀವ ಕೊಡಬಲ್ಲನು. ನನ್ನಲ್ಲಿ ನಂಬಿಕೆ ಇಡುವವನು ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ತಿರುಗಿ ಎದ್ದು ಬರ್ತಾನೆಂದು ಯೇಸು ಹೇಳಿದ್ದಾರೆ. ಅದಕ್ಕಾಗಿಯೇ ಕರ್ತನು ಮೇಘರೂಢನಾಗಿ ಬರುವಾಗ ಆತನನ್ನು ಎದುರುಗೊಳ್ಳುವ ಪರಿಶುದ್ಧರ ಗುಂಪಿನಲ್ಲಿರುವುದಾದರೆ, ಇಲ್ಲವೇ ಅವಾಗ್ಲೂ ಸಹ ಸಜೀವವಾಗಿ ಇರೋದಾದರೆ, ಆ ದಿನದಲ್ಲಿ ನಾವೆಲ್ಲರೂ
ಕರ್ತನಲ್ಲಿ ನಿದ್ರೆ ಹೋದವರೆಲ್ಲರೂ ಎದ್ದು ಬರ್ತಾರೆ. ಕರ್ತನೊಂದಿಗೆ ಬರುವ ಪರಿಶುದ್ಧರೊಂದಿಗೆ, ದೂತರೊಂದಿಗೆ ಸದಾಕಾಲವು ದೇವರೊಂದಿಗೆ ನಾವು ಜೀವಿಸುತ್ತೇವೆ ಎಂಬುದನ್ನು, ಅಷ್ಟೆಲ್ಲ ಆತನ ಸನ್ನಿಧಿಯಲ್ಲಿ ನಾವು ಯುಗ ಯುಗಗಳವರೆಗೂ ತಲತಲಾಂತರಕ್ಕೂ ಜೀವಿಸುವವರಾಗಿದ್ದೇವೆ ಎಂಬುದನ್ನು ಬಹಳಷ್ಟು ಜನ ಗುರುತಿಸೋದಿಲ್ಲ. ಯೇಸು ಕ್ರಿಸ್ತನನ್ನು ನಂಬಿರುವುದು ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕಾಗಿ. ರಕ್ಷಣೆ ನನಗೆ ದಯಪಾಲಿಸು ದೇವರೇ, ನಿಮ್ಮೊಂದಿಗಿರುವ ಭಾಗ್ಯ ನನಗೆ ದಯಪಾಲಿಸಿರಿ ಎಂದು ನಾವು ಬೇಡಿಕೊಳ್ಳುವುದಾದರೆ ದೇವರು ನಮಗೆ ಕೊಡ್ತಾರೆ. 5ನೇ ವಚನ, ನಿನ್ನ ರಕ್ಷಣೆಯ ಕಾರ್ಯದಿಂದ ಅವನಿಗೆ ಘನತೆ ಉಂಟಾಗುವುದು, ಮಹಿಮಾ ಪ್ರಭಾವಗಳನ್ನು ಅವನಿಗೆ ನೀನು ಧರಿಸುವಂತೆ ಮಾಡಿದ್ದಿ. ನಿತ್ಯವೂ ಆಶೀರ್ವಾದಕರವಾಗಿರುವ ಹಾಗೆ ನೀನು ಅವನನ್ನು ನೇಮಿಸಿದ್ದಿ. ನಾವು ಈ ಲೋಕದಲ್ಲಿ ನೋಡುವುದಾದರೆ ಮನುಷ್ಯರು ನಮಗೆ ಕೊಡುವ ಗೌರವ ಸ್ವಲ್ಪ ಕಾಲವೇ ಇರುತ್ತೆ. ಈ ದಿನ ಗೌರವಿಸುತ್ತಾರೆ, ಅದೇ ಬಾಯಿಂದ ಬೈಯುತ್ತಾರೆ. ಈ ದಿನ ಎಷ್ಟೋ ಹೊಗಳುತ್ತಾರೆ, ನಾಳಿನ ದಿನ ಅವರೇ ಬೈಯುತ್ತಾರೆ. ಈ ಲೋಕದಲ್ಲಿ ನೋಡಿರಿ, ಈ ದಿನ ಮನುಷ್ಯರು ಅಧಿಕಾರದಲ್ಲಿರುವಾಗ, ದುಡ್ಡಿರುವಾಗ, ಇಲ್ಲವೇ ಅವರಿಗೆ ಒಂದು ಹುದ್ದೆ ಇರುವಾಗ ಜನರೆಲ್ಲ ಅವರ ಸುತ್ತಮುತ್ತಲು ಗುಂಪಾಗಿರ್ತಾರೆ. ಎಲ್ಲಿಯೂ ಇಲ್ಲದಂತಹ ಆ ಪ್ರೀತಿಯನ್ನು ವ್ಯಕ್ತಪಡಿಸಿ ನಿಮ್ಮನ್ನು ಹೊಗಳುತ್ತಾರೆ. ಆದರೆ ಅದೇ ಸಮಯದಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಬಾಧೆ ಉಂಟಾದ್ರೆ, ನಿಮಗೆ ಈ ಲೋಕದಲ್ಲಿರುವವುಗಳು ಕಳೆದು ಹೋದಾಗ, ಈ ಲೋಕದಲ್ಲಿ ನಿಮ್ಮ ಸ್ಥಿತಿ ಬದಲಾದಾಗ ಅದೇ ಮನುಷ್ಯರು ನಮ್ಮನ್ನು ಬಿಟ್ಟು ಬಿಟ್ಟು ಹೋಗ್ತಾರೆ. ಆದರೆ ದೇವರು ನಮ್ಮನ್ನು ಹೆಚ್ಚಿಸುವಾಗ, ನಮ್ಮನ್ನು ಗೌರವಿಸುವಾಗ, ನಮ್ಮನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಮಾಡಿಕೊಳ್ಳುವಾಗ ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ನಿತ್ಯವಾಗಿರುವಂತಹ ಸದಾಕಾಲಕ್ಕೂ ನಿಲ್ಲುವ ದೀರ್ಘಾಯುಷ್ಯವನ್ನು ಕೊಡ್ತಾರಂತೆ. ಗೌರವ ಪ್ರಭಾವಗಳನ್ನು ನಿಮಗೆ ಧರಿಸುವಂತೆ ಮಾಡ್ತಾರಂತೆ. ನಿತ್ಯವೂ ಆಶೀರ್ವಾದಕರವಾಗಿ ಇರುವ ಹಾಗೆ ನಮ್ಮನ್ನು ಆತನು ನೇಮಿಸಿಕೊಂಡಿದ್ದಾರೆ. ಇಂಥ ದೊಡ್ಡ ಭಾಗ್ಯ ನಮ್ಮ ಕರ್ತನಲ್ಲಿ ನಮಗೋಸ್ಕರ ಇದೆ ಎಂದು ಗುರುತಿಸುವಾಗ ಇನ್ನು ಎಷ್ಟು ಹೆಚ್ಚು ಆತನೊಂದಿಗೆ ಸಮಯ ಕಳೆಯಬೇಕು ನೋಡಿ. ಪ್ರಾರ್ಥನೆಯಲ್ಲಿ ಕರ್ತನೊಂದಿಗೆ ಸಮಯ ಕಳೆಯಿರಿ. ಕರ್ತನು ನಿಮ್ಮ ಹೃದಯದ ತವಕವನ್ನು ಅರಿತುಕೊಳ್ಳುವ ಹಾಗೆ ಆತನ ಮುಂದೆ ನಿಂತುಕೊಳ್ಳಿರಿ, ಆತನ ಮುಂದೆ ಕಾಣಿಸಿಕೊಳ್ಳಿರಿ, ಆತನ ಮನಸ್ಸನ್ನು ಅರಿತುಕೊಳ್ಳಿರಿ. ನಿಮ್ಮ ಮನಸ್ಸನ್ನು ಆತನು ಗುರುತಿಸುತ್ತಿದ್ದಾನಲ್ಲವೇ? ಹಾಗಾಗಿ ನೀವು ಆತನೊಂದಿಗೆ ಸಂಭಾಷಣೆ ಮಾಡುತ್ತಿರುವಾಗ, ಅಂದರೆ ಅದು ಮಾತಾಡುವಂತಹ ಮಾತುಗಳ ಪ್ರಾರ್ಥನೆ ಮಾತ್ರವಲ್ಲ, ಎಷ್ಟು ಹೊತ್ತಿನವರೆಗೂ ನಾವು ದೇವರ ಸನ್ನಿಧಿಯಲ್ಲಿ ಮೌನವಾಗಿ ಕೂತುಕೊಂಡು ಆತನ ಶ್ರೇಷ್ಠತೆಯನ್ನು, ಆತನ ಪ್ರಭಾವವನ್ನು, ಆತನ ಪ್ರೀತಿಯನ್ನು, ಆತನ ಶಿಲುಬೆಯ ಮೇಲಿನ ಯಜ್ಞವನ್ನು ನಾವು ಧ್ಯಾನಿಸುತ್ತಾ ಇರುತ್ತೇವೋ ಅಷ್ಟು ಹೆಚ್ಚಾಗಿ ನಾವು ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳುತ್ತೇವೆ. ಇಂತಹ ಯಾವ ಮಾನವನು ಕೊಡಲಾರದಂತಹ ಶಾಶ್ವತವಾದ ದಿವ್ಯ ದಾನಗಳನ್ನು ನಾವು ಸಂಪಾದಿಸಿಕೊಳ್ಳುತ್ತೇವೆ. ನಿತ್ಯವೂ ನಮ್ಮನ್ನು ಆಶೀರ್ವಾದಕರವಾಗಿ ಮಾಡುವ ಆತನಾಗಿದ್ದಾರೆ. ದೀರ್ಘಾಯುಷ್ಯವನ್ನು ಕೊಟ್ಟು ಪರಲೋಕದಲ್ಲಿ ಯುಗಯುಗಗಳವರೆಗೂ ತಲತಲಾಂತರಗಳವರೆಗೂ ಇರುವ ಭಾಗ್ಯ ಹೊಂದಿಕೊಳ್ಳುತ್ತೇವೆ. ಈ ಲೋಕದಲ್ಲಿರುವ ಶ್ರೇಷ್ಠಕರವಾದ ಆಶೀರ್ವಾದಗಳಿಂದ ತುಂಬಲ್ಪಡುತ್ತೇವೆ. ನಮ್ಮ ಸುತ್ತಲೂ ಇರುವವರಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ. ದೇವರೇ, ಇದು ನನ್ನ ಹೃದಯದ ತವಕವಾಗಿದೆ, ನನಗಿದು ಬೇಕು ಎಂದು ನೀವು ಬೇಡಿಕೊಳ್ಳುವಾಗ ಬಾಯಿ ತೆರೆದು ನೀವು ಹೇಳದಿದ್ರೂ ಸಹ ಹೃದಯದ ಆಸೆ ತಿಳಿದಂತಹ ದೇವರು ನಿಮ್ಮ ಹೃದಯದ ಆಸೆ ತೀರಿಸುತ್ತಾರೆ. ಕಾರಣ ನೀವು ಆತನನ್ನು ಪ್ರೀತಿಸುವುದರಿಂದ. ಇಂದಿನಿಂದ ನೀವು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಮಯ ಕಳೆಯಿರಿ. ಆಗ ಈ ಲೋಕದಲ್ಲಿ ಎಲ್ಲೇ ಆಗಲಿ, ಯಾವುದೇ ರೀತಿಯಲ್ಲಾಗಲಿ ನೀವು ಸಂಪಾದಿಸಿಕೊಳ್ಳಲಾರದ ಬೊಕ್ಕಸಗಳನ್ನು, ಅಮೂಲ್ಯವಾದಂತಹ ಆಧ್ಯಾತ್ಮಿಕವಾದ ವರಗಳನ್ನು, ನಿತ್ಯವಾದ ನಿತ್ಯ ಆಶೀರ್ವಾದಗಳನ್ನು, ಇನ್ನು ಶ್ರೇಷ್ಠವಾದ ಆಶೀರ್ವಾದಗಳನ್ನು, ನಿತ್ಯವಾದ ಆಶೀರ್ವಾದಗಳನ್ನು, ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ತೀರಿಸುವಾತನೇ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ನಮಗೆ ದೊರಕುತ್ತವೆ. ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಗುರುತಿಸಿ ಆತನ ಮುಂದೆ ನಿಮ್ಮನ್ನು ನೀವು ಕಾಣಿಸಿಕೊಳ್ಳುವವರಾಗಿರಿ. ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ಎಷ್ಟೋ ಕಾರ್ಯಗಳಿಗೆಲ್ಲ ಪ್ರಯಾಸ ಪಡುತ್ತೇವೆ. ಮನುಷ್ಯರ ಬಳಿಗೆ ಹೋಗಿ ಕೈಕಾಲು ಬೀಳುತ್ತೇವೆ. ಮನುಷ್ಯರ ಮೆಚ್ಚಿಗೆ ಹೊಂದಿಕೊಳ್ಳುವುದಕ್ಕಾಗಿ ಗಂಟೆಗಳವರೆಗೂ ಪ್ರಯಾಸ ಪಡ್ತೇವೆ. ನಮ್ಮ ಬದುಕೆಲ್ಲ ಪ್ರಯಾಸದಿಂದ ಕೂಡಿದೆ. ಲೋಕ ಕಾರ್ಯಗಳಿಂದ ಸಂತುಷ್ಟಿ ಪಡಬೇಕೆಂದು ಅಂದುಕೊಳ್ತಿದ್ದೇವೆ ಹೊರತು ಶ್ರೇಷ್ಠವಾದ ಆಶೀರ್ವಾದಗಳನ್ನು ಕೊಡಬಲ್ಲಂತಹ ನಿಮ್ಮಲ್ಲಿ ನಂಬಿಕೆ ಇಡಲಾರದೆ, ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳದೆ, ನಿಮಗೆ ಮೊರೆ ಇಡದೆ, ನಮ್ಮಲ್ಲಿ ಅನೇಕರು ಅನೇಕ ಅಗತ್ಯತೆಗಳಲ್ಲಿಯೂ ಕೊರತೆಗಳಲ್ಲಿಯೂ ಇದ್ದಾರೆಂದು, ಬಲಹೀನತೆಗಳಲ್ಲಿದ್ದಾರೆಂದು ಗುರುತಿಸಿ ನಮ್ಮ ಹೃದಯದ ಇಷ್ಟಾರ್ಥ ನೆರವೇರಿಸುವ ದೇವರಾಗಿರುವುದರಿಂದ ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನೆಲ್ಲ ಹೊಯ್ದುಕೊಳ್ಳುವಂತೆ, ನಮ್ಮ ತುಟಿಗಳ ಪ್ರಾರ್ಥನೆ ಲಾಲಿಸುವ ದೇವರಾಗಿರೋದ್ರಿಂದ ನಿಮಗೆ ಮೊರೆ ಇಟ್ಟುಕೊಳ್ಳುವ ಹಾಗೆ ನಮ್ಮನ್ನು ನಿತ್ಯವೂ ಆಶೀರ್ವಾದಕರವಾಗಿ ಮಾಡಬಲ್ಲಂತಹ, ನಿತ್ಯ ಜೀವವನ್ನು ಕೊಡಬಲ್ಲಂತಹ ದೇವರಾಗಿರುವ ನಿಮ್ಮಲ್ಲಿಯೇ ಆನಂದಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಇತರ ದೇಶದಿಂದಲೂ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ವಾಯ್ಸ್ ಮೆಸೇಜ್ ಮೂಲಕ ಇಲ್ಲವೇ ಒಂದು ಟೆಕ್ಸ್ಟ್ ಮೂಲಕ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ನಿಮ್ಮ ಸ್ವಂತ ಕನ್ನಡ ಭಾಷೆಯಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಹಾಗಾಗಿ ತಪ್ಪದೇ ಇದನ್ನು ವೀಕ್ಷಿಸುವವರಾಗಿರಿ. ಈ ವಾಕ್ಯಗಳೆಲ್ಲ ನಿಮಗೆ ಎಷ್ಟೋ ಆಶೀರ್ವಾದಕರವಾಗಿವೆ ಎಂದು ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ. ವೀಕ್ಷಿಸಿರಿ, ಇತರರಿಗೂ ಕೂಡ ಶೇರ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಬೆಳಗ್ಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.